ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ನಾನು 2000ನೇ ಇಸ್ವಿಯಲ್ಲಿ ಬರೆದಂಥ ಪುಸ್ತಕ ಧನಾಕರ್ಷಕ ಯಂತ್ರ, ಕುಬೇರ ಪೂಜಾ ವಿಧಾನ, ಶಾಂತಿ ಮಂತ್ರಗಳು, ಪರಿಹಾರ ವಿಧಾನಗಳು, ಅಂದರೆ ದುಡ್ಡು ಬರಲಿಕ್ಕೆ ಪರಿಹಾರ ವಿಧಾನಗಳು, ಹಾಗೆ ಸಾಲ ತೀರಿಸಲಿಕ್ಕೆ ಪರಿಹಾರ ವಿಧಾನಗಳು ಅಂತ ಒಂದು ಪುಸ್ತಕ ಬರೆದಿದ್ದೆ. ಹಾಟ್ ಕೇಕ್ ಥರ ಅದು ಸೇಲ್ ಆಯಿತು. ಯಾರು ಕ್ಯಾಮ್ರಿ ಪ್ರಕಾಶನ್ ಅಂತಿತ್ತಪ್ಪ, ಅವರಿಗೆ ನಾನು ಹೇಳ್ಕೊಂಡು ಮಾಡಿಸ್ಕೊಂಡು ಹೋದ್ರು, ಇಲ್ಲ ಬಿಟ್ಟಾಕಿ, ಅದೆಲ್ಲ ಮರೆದು ಹೋದ ಕತೆ ನಾನು ಮರೆತು ಬಿಟ್ಟಿದ್ದೀನಿ. ಆಗ ನನ್ನ ಕಾರ್ಯಕ್ರಮ ಯಾವಾಗ ಬರ್ತಿತ್ತು ನೋಡ್ಕೊಳ್ಳಿ. ಹಾವೇರಿ ಟಿವಿನಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಾಯಿಂಟ್ ಹೇಳಿದ ನಂತರ ಬಂತು ಒಂದು ಡಿಮಾಂಡು ನನಗೆ ಅಂತಂದರೆ 3 ತಿಂಗಳು ಅಪಾಯಿಂಟ್ಮೆಂಟ್ಸ್ಗಳು ನಾನು ಕೊಡಬೇಕಾದಂಥ ಪರಿಸ್ಥಿತಿ. ದಿನಕ್ಕೆ 25-30 ಅಪಾಯಿಂಟ್ಮೆಂಟ್ಸ್ ಎಲ್ಲ ಕೊಡ್ತಾಯಿದೆ. ಈ ನಂತರ 4 ಜಾಸ್ತಿ ನೋಡ್ಲಿಕ್ಕೆ ಆಗೋದು, ಇಲ್ಲಿ ಬಿಡಿ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಾಣಿಕೆ ಅಂತ ಕೊಡ್ತಾ ಇದ್ದೀನಿ. ಪೂರ್ತಿ ಪುಸ್ತಕ ನನಗೂ ಸಿಗ್ಲಿಲ್ಲ, ನನ್ನ ಹತ್ರನೇ ಎಲ್ಲ ಒಂದು ಕಾಪಿ ಇರಬೇಕು, ಅದು ಎಲ್ಲಿ ಬಿದ್ದುಕೊಂಡಿದೆಯೋ ಗೊತ್ತಿಲ್ಲ. ಇಲ್ಲಿ ಇದೆಲ್ಲ ಬೇಡ, ಕರನ್ಯಾಸ, ಹೃದಯಾದಿನ್ಯಾಸ ಯಾವುದು ಬೇಡ, ಧ್ಯಾನ ಶ್ಲೋಕನು ಬೇಡ, ಯಾಕಂದ್ರೆ ಎಲ್ಲರಿಗೂ ಇದು ಪ್ರೊನೌನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಇಲ್ಲಿ ನಾನು ಮುಖ್ಯವಾಗಿ ಕೊಡ್ತಾ ಇರುವಂತದ್ದು ಕುಬೇರನ ಮೂಲ ಮಂತ್ರ. ನೋಡಿ, ಲಕ್ಷ್ಮಿಗೆ ಅತ್ಯಂತ ಶ್ರೇಷ್ಠ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ, ಒಂದು ಸುಗಂಧ ದ್ರವ್ಯಗಳು, ವಿಶೇಷವಾಗಿ ಶ್ರೀಗಂಧ, ಆಮೇಲೆ ಕಸ್ತೂರಿ, ಅದು ಬಿಡಿ ಸಿಗೋದಿಲ್ಲ ಈಗಿನ ಕಾಲಕ್ಕೆ. ಇನ್ನೆಲ್ಲರೂ ಲ್ಯಾಬೊರೇಟರಿ, ನನ್ನ ಹತ್ರ ಇದೆ ಒಂದು ಸ್ವಲ್ಪ ಲ್ಯಾಬೊರೇಟರಿಯಿಂದ ತರಿಸಿರೋದು, ಸೈಂಟಿಫಿಕ್ ಲ್ಯಾಬೊರೇಟರಿಯಿಂದ, ಮೊಲೆಕ್ಯೂಲ್ಸ್ ಇಂದ ಮಾಡಿದ ಕಸ್ತೂರಿ ಇದೆ ನನ್ನ ಹತ್ರ. ಹಾಗೆ ಶ್ರೀಗಂಧದ ಆಯಿಲ್ ಕೂಡ ಪ್ಯೂರ್ ಆಗಿ ಸಿಗೋದು ಬಹಳ 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 ಕಷ್ಟ. ಮೈಸೂರು ಸ್ಯಾಂಡಲ್ಸ್ ಅಲ್ಲಿ ಮೊದಲು ಸಿಕ್ತಿತ್ತು, 1 ml 6,000 ಏನೋ 10 ವರ್ಷ ಹಿಂದೆ ಚಾರ್ಜ್ ಮಾಡ್ತಿದ್ರು. ಆಗ ನಾವು ತಗೊಳ್ತಿದ್ವಿ ಅದನ್ನೆಲ್ಲ. ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಕಷ್ಟ ಇದೆ ಅಥವಾ ಪೂಜೆ ಮಾಡಬೇಕಿದ್ರೆ ಗಂಧದ್ವಾರ, ಅಮೃತ, ಶ್ಯಾಮಲಿತ್ತ, ಪುಷ್ಪಂ ಕೃಷ್ಣ, ಶ್ರೀ ಸೂಕ್ತದಲ್ಲೇ ಇದೆಯಲ್ಲ, ಲಕ್ಷ್ಮಿಗೆ ಶ್ರೀಗಂಧ, ಆಮೇಲೆ ಪತ್ರೆ, ಕಮಲದ ಹೂವು, ಇವೆಲ್ಲ ಬಹಳ ಶ್ರೇಷ್ಠ ಅಂತ. ಕುಬೇರನಿಗೂ ಹಾಗೇನೆ. ಕುಬೇರಂತೂ ಆತ ಲಕ್ಷ್ಮಿಯನ್ನು ಸಂಪೂರ್ಣ ಒಲಿಸ್ಕೊಂಡವನು. ಲಕ್ಷ್ಮಿ ಸಂಪೂರ್ಣವಾಗಿರೋದು ಕುಬೇರನ ಹತ್ರ ಮಾತ್ರ. ಸೊ ಲಕ್ಷ್ಮೀನೂ ಬರಬೇಕು, ಉಳಿಬೇಕು ಮತ್ತೆ ಅಂತಂದ್ರೆ ಕುಬೇರ ಆರಾಧನೆ ಮುಖ್ಯ. ಸೊ ಹಾಗಾಗಿ ನಾನಿಲ್ಲಿ ಇವತ್ತು ಮುಖ್ಯವಾಗಿ ಕುಬೇರನ ಮೂಲ ಮಂತ್ರವನ್ನ ಹೇಳ್ತಾ ಇದ್ದೇನೆ, ನೋಡ್ಕೊಳ್ಳಿ. ಇದು ಅಥೆಂಟಿಕ್ ಕುಬೇರನ ಮೂಲ ಮಂತ್ರ. ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. 10 ಸಲ ಓದ್ಕೊಂಡು, ನಾನಿಲ್ಲಿ ಬರೆದಿದ್ದು ಇದೆ, ನಿಮ್ಗೆ ಕಾಣಿಸ್ತಾ ಇದೆ, ಬರ್ಕೊಳ್ಳಿ ಒಂದು ಪಟ್ಟಿಯಲ್ಲಿ 4 ಸಲ. ನಾನು ಹೇಳಿದ ಪ್ರೊನೌನ್ಸಿಯೇಷನ್ ನಿಮ್ಮ ಪ್ರೊನೌನ್ಸಿಯೇಷನ್ ಸರಿ ಆಯ್ತಾ ನೋಡ್ಕೊಳ್ಳಿ. ಆಮೇಲೆ ನೀವು 108 ನಾಳೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಫಸ್ಟು ಒಂದು ಕೆಲಸ ಮಾಡಿ, ಗಣೇಶನಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು, ಬಾಕಿ ನಿಮ್ಮ ಮನೆ ದೇವರು, ಕುಲದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು, ಬೆಳಗ್ಗೆ ನಾಳೆಗೆ ಸುಮಾರು 8 ಗಂಟೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ 8ರಿಂದ 10 ಗಂಟೆವರೆಗೂ ಬೆಂಗಳೂರಿನ ಮಟ್ಟಿಗೆ ಪರವಾಗಿಲ್ಲ. 8ರಿಂದ 10 ಗಂಟೆ ಮಧ್ಯೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ಲಕ್ಷ್ಮಿಯ ಫೋಟೋಕ್ಕೆ ಒಂದು ಶ್ರೀಗಂಧದ ತಿಲಕ ಇಟ್ಟು, ಒಂದು ಪತ್ರೆ ಹಾಕಿ, ಸಿಕ್ಕಿದ್ರೆ ಒಂದು ಕಮಲ ಪುಷ್ಪ ಹಾಕಿ, ಧೂಪ ಅಣಿಸಿ, ದೀಪ ಹಚ್ಚಿ ತುಪ್ಪದ್ದು. ನೈವೇದ್ಯಕ್ಕೆ ಲಕ್ಷ್ಮಿಗೆ ಕೇಸರಿಯಿಂದ ಮಾಡಿದ ಐಟಮ್ಸ್ಗಳು ಭಾಳ ಇಷ್ಟ. ಅದನ್ನು ನೈವೇದ್ಯ ಮಾಡಿದ ನಂತರ ಕುಬೇರನನ್ನು ನೆನೆಸ್ಕೊಳ್ಳಿ. ಲಕ್ಷ್ಮಿ ಹತ್ರ ಫಸ್ಟ್ ಬೇಡ್ಕೊಳ್ಳಿ, ಕುಬೇರನ ಅನುಗ್ರಹನೂ ನಮ್ಗೆ ಆಗಬೇಕು ಅಂತ. ಆಮೇಲೆ ಕುಬೇರನ ನೆನೆಸ್ಕೊಂಡು ಪುನಃ ಮಾನಸಿಕವಾಗಿ ಮಾಡಿ, ಯಾಕಂದ್ರೆ ಕುಬೇರನ ಇದೆಲ್ಲ ನಿಮ್ಗೆ ಸಿಗೋದು ಕಷ್ಟ. ಮೂರ್ತಿಗಳು ಅದು ಇದೆಲ್ಲ ಯಾವ್ಯಾವ ಥರ ಎಲ್ಲ ಬರ್ತವೆ ಈಗೆಲ್ಲ. ಬಟ್ ಈ ಮಂತ್ರ ಹೇಳಿ ಒಂದು 108 ಸಲ ಹೇಳ್ಕೊಳ್ಳಿ. ಒಂದೇ ಬೆಳಿಗ್ಗೆ 8ರಿಂದ 10 ಮಾಡಿ. ಇಲ್ಲ ಲಕ್ಷ್ಮಿ ಬರುವ ಸಮಯ ಅಂತ ನಾನು ವಿಡಿಯೋ ಮಾಡಿದ್ದೇನೆ, ಮುಸ್ಸಂಜೆ ಹೊತ್ತು ಸುಮಾರು 5:45 ಸ್ಟಾರ್ಟ್ ಮಾಡಿ ನಾಳೆಗೆ. ಇದೇ ಥರ ಮಾಡ್ಕೊಳ್ಳಿ. ಫಸ್ಟ್ ಲಕ್ಷ್ಮಿಗೆ, ಗಣೇಶನಿಗೆ ಪೂಜೆ ಮಾಡಿ, ಲಕ್ಷ್ಮಿಗೆ ಪೂಜೆ ಮಾಡಿ, 2 ಹೊತ್ತು ಮಾಡಿದ್ರೆ ಭಾಳ ಒಳ್ಳೆಯದು. ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದನ್ನು ಒಂದು 108 ಸಲ ಮಾಡಿ. ಒಂದು 11 ಸಲ ನೀವು ತಳದ ಗಂಧ ಆದರೂ ಇರುತ್ತೆ, ಇಲ್ಲ ನಿಮಗೆ ಪುಡಿ ಶ್ರೀಗಂಧ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಂದ್ಕೊಂಡು ಅದನ್ನು ನೀರಲ್ಲಿ ಸೇರಿಸಿ 11 ಸಲ ಇದೇ ಮಂತ್ರ ಹೇಳಿಬಿಟ್ಟು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಅಂತಂದರೆ ಅದೇ ಮಂತ್ರ ಹೇಳಿಬಿಟ್ಟು ಕೈಯಲ್ಲಿ ಹಾಕಿ ಒಂದು ತಟ್ಟೆಯಲ್ಲಿ ಬಿಡೋದು ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಇನ್ನೂ ಬೇಕು ಅಂದರೆ ಲಕ್ಷ್ಮಿ ಏಕಾಕ್ಷರ ಮಂತ್ರ ದಿ ಬೆಸ್ಟ್. ಓಂ ಶ್ರೀಂ ಲಕ್ಷ್ಮೀ ಪೂಜೆ ಮಾಡುವಾಗ ಇದನ್ನು ಬಳಸ್ಬೋದು. ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ, ಏಕಾಕ್ಷರ ಅಲ್ವ, ಎಷ್ಟೊತ್ತು ಬೇಕಾಗಲ್ಲ. ಓಂ ಶ್ರೀಂ 1008 ಬೆಳಿಗ್ಗೆ, 1008 ಸಂಜೆನೂ ಮಾಡ್ಬೋದು. ಆದಷ್ಟು ಮನೆಯನ್ನು, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತು ದೇವ್ರ ಹತ್ರ ಬೇಡ್ಕೊಳ್ಳಿ, ನಾನು ಏನಾದ್ರು ಕೆಟ್ಟ ಕೆಲಸ ಮಾಡಿ ದುಡ್ಡು ಬಂದಿದ್ರೆ ಅದಲ್ವ, ಕ್ಷಮಿಸಿ, ಇದು ದುಡ್ಡೆಲ್ಲ ನಾನು ಒಂದಿಷ್ಟು ದಾನ ಧರ್ಮ ಮಾಡುವ ಶಕ್ತಿ ಕೊಡು ದೇವರೇ, ಅವಕಾಶ ಕೊಡು ದೇವರೇ ಅಂತ ಬೇಡ್ಕೊಳ್ಳಿ. ಯಾವುದೋ ಕೆಟ್ಟ ಕೆಲಸ ಮಾಡ್ಕೊಂಡು ದುಡ್ಡು ಬಂದಿದ್ರಲ್ಲಿ ಮನೇಲೆಲ್ಲ ಇದ್ದ ಬದ ಚಿನ್ನೆಲ್ಲ ಇಟ್ಟು, ಬಂಡಲ್ಗಳನ್ನೆಲ್ಲ ಇಟ್ಟು ಜನರಿಗೆ ತೋರಿಸಿದ್ರೆ ಅದನ್ನ ಯಾವ ಲಕ್ಷ್ಮಿನೂ ಉಳಿಯಲ್ಲ. ಒಂದ್ ಕಡೆ ನಿಲ್ಲೋದೇ ಇಲ್ವಂತ ಲಕ್ಷ್ಮಿ. ಕುಬೇರನ್ ಬಿಟ್ರೆ ಯಾರು ತಿಲ್ಲ, ವಿಷ್ಣುವನ್ನೇ ಬಿಟ್ಟು ಹೋಗಿದ್ದಾಳೆ ಲಕ್ಷ್ಮಿ ಅಂತ. ನಿಧಾನಕ್ಕೆ ಹೋಗೋ ಲಕ್ಷ್ಮಿ ಬರಲಿ ಅಂತ ಬೇಡ್ಕೊಳ್ಳಿ. ಹೋದ್ರೂ ಪರವಾಗಿಲ್ಲ, ಬರ್ತಾ ಇರಬೇಕು. ಅದಕ್ಕೆ ಕುಬೇರ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈ ತರ ಬೇಡ್ಕೊಂಡು ಓಂ ಶ್ರೀಮಿಂದನೂ ನೀವು ಲಕ್ಷ್ಮಿ ಪೂಜೆ ಮಾಡ್ಬೋದು. ಆಮೇಲೆ ಕುಬೇರ ಮಂತ್ರ ಆಲ್ರೆಡಿ ಹೇಳಿದ್ದೀನಿ. ಈ ಲಕ್ಷ್ಮಿ ಯಂತ್ರ ಏನಾದ್ರು ಬರೀಲಿಕ್ಕೆ ಸಾಧ್ಯ ಆದರೆ ಒಂದು ಬೆಳ್ಳಿ ತಗಡಲ್ಲಿ ಬರ್ಕೊಳ್ಳಿ. ನಾಳೆ ಬೆಳಿಗ್ಗೆ ಬರ್ಕೊಂಡು ನಾಳೆ ಬೆಳಿಗ್ಗೆ ಪೂಜೆ ಮಾಡಿ ಇವತ್ತೇ ತಂದ್ಕೊಳ್ಳಿ, ಇಲ್ಲ ನಾಳೆ ಬೆಳಿಗ್ಗೆ ತಂದ್ಕೊಂಡು ನಾಳೆ ಸಂಜೆ ನಾವು ಪೂಜೆ ಮಾಡಿ ಸ್ವಲ್ಪ ದಾನ ಧರ್ಮಗಳನ್ನ ನಿಮ್ಮ ಕೈಲಾದಷ್ಟು ಮಾಡಿ ಆ ಶಕ್ತಿ ಕೊಡು ದೇವರೇ ಅಂತ ಲಕ್ಷ್ಮಿ ಹತ್ರನೂ ಕುಬೇರನ ಹತ್ರನೂ ಬೇಡ್ಕೊಳ್ಳಿ.
ಆಗ ಬರುತ್ತೆ ನೋಡಿ. ಆಗ ಬರುವಂಥದ್ದು ಸರಿಯಾದ ಲಕ್ಷ್ಮಿಯಾಗಿರುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.